ಒಂದನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಯಾವುದು? ಒಂದನೇ ಆಪ್ಷನ್ ಕಲ್ಹಾರಿ, ಎರಡನೇ ಆಪ್ಷನ್ ಅಟ್ಕಾಮ್, ಮೂರನೇ ಆಪ್ಷನ್ ಸಹರಾ, ನಾಲ್ಕನೇ ಆಪ್ಷನ್ ಥಾರ್. ಸರಿಯಾದ ಉತ್ತರ ಸಹರಾ. ಎರಡನೆಯ ಪ್ರಶ್ನೆ, ಪಣಜಿ ಈ ಕೆಳಗಿನ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಒಂದನೇ ಆಪ್ಷನ್ ತ್ರಿಪುರಾ, ಎರಡನೇ ಆಪ್ಷನ್ ಮಣಿಪುರ್, ಮೂರನೇ ಆಪ್ಷನ್ ಗೋವಾ, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ಗೋವಾ. ಮೂರನೆಯ ಪ್ರಶ್ನೆ, ಡ್ಯಾಶ್ ಅನ್ನು ಭಾರತದ ಮಸಾಲೆ ಉದ್ಯಾನ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಕೇರಳ. ಸರಿಯಾದ ಉತ್ತರ ಕೇರಳ. ನಾಲ್ಕನೆಯ ಪ್ರಶ್ನೆ, ಕೆಳಗಿನ ಯಾವ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಜೈಪುರ್, ಎರಡನೇ ಆಪ್ಷನ್ ಮುಂಬೈ, ಮೂರನೇ ಆಪ್ಷನ್ ಗೋವಾ, ನಾಲ್ಕನೇ ಆಪ್ಷನ್ ಅಹಮದಾಬಾದ್. ಸರಿಯಾದ ಉತ್ತರ ಅಹಮದಾಬಾದ್. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಸೋಯಾಬೀನ್ ಅನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ? ಒಂದನೇ ಆಪ್ಷನ್ ಹಿಮಾಚಲ ಪ್ರದೇಶ್, ಎರಡನೇ ಆಪ್ಷನ್ ಆಂಧ್ರ ಪ್ರದೇಶ್, ಮೂರನೇ ಆಪ್ಷನ್ ಅರುಣಾಚಲ ಪ್ರದೇಶ್, ನಾಲ್ಕನೇ ಆಪ್ಷನ್ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆರನೆಯ ಪ್ರಶ್ನೆ, ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯವು ಡ್ಯಾಶ್ ರಲ್ಲಿ ಸ್ಥಿರವಾಗಿದೆ? ಒಂದನೇ ಆಪ್ಷನ್ ಪುಣೆ, ಎರಡನೇ ಆಪ್ಷನ್ ಡೆಹ್ರಾಡೂನ್, ಮೂರನೇ ಆಪ್ಷನ್ ಹೈದರಾಬಾದ್, ನಾಲ್ಕನೇ ಆಪ್ಷನ್ ಕಲ್ಕತ್ತಾ. ಸರಿಯಾದ ಉತ್ತರ ಪುಣೆ. ಏಳನೆಯ ಪ್ರಶ್ನೆ, ಸುಂದರ್ಬನ್ಸ್ ಈ ಕೆಳಗಿನ ಯಾವ ಪ್ರಾಣಿಗಳಿಗೆ ನೆಲೆಯಾಗಿದೆ? ಒಂದನೇ ಆಪ್ಷನ್ ಹುಲಿ, ಎರಡನೇ ಆಪ್ಷನ್ ಕಾಡೆಮ್ಮೆ, ಮೂರನೇ ಆಪ್ಷನ್ ಮಚ್ಚೆಯುಳ್ಳ ಜಿಂಕೆ, ನಾಲ್ಕನೇ ಆಪ್ಷನ್ ರಾಯಲ್ ಬೆಂಗಾಲ್ ಟೈಗರ್. ಸರಿಯಾದ ಉತ್ತರ ರಾಯಲ್ ಬೆಂಗಾಲ್ ಟೈಗರ್ಸ್. ಎಂಟನೆಯ ಪ್ರಶ್ನೆ, ಟಾಟಾ ಐರನ್ ಮತ್ತು ಸ್ಟೀಲ್ ಕಂಪನಿ ಪ್ರಾರಂಭವಾದ ವರ್ಷ ಯಾವುದು? ಒಂದನೇ ಆಪ್ಷನ್ 1915, ಎರಡನೇ ಆಪ್ಷನ್ 1907, ಮೂರನೇ ಆಪ್ಷನ್ 1911, ನಾಲ್ಕನೇ ಆಪ್ಷನ್ 1913. ಸರಿ ಉತ್ತರ 1907. ಒಂಬತ್ತನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಉದ್ದದ ಮುಖ್ಯ ಭೂಭಾಗದ ಕರಾವಳಿಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಗುಜರಾತ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಕೇರಳ, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿಯಾದ ಉತ್ತರ ಗುಜರಾತ್. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಒಂದನೇ ಆಪ್ಷನ್ ಸಿಕ್ಕಿಂ, ಎರಡನೇ ಆಪ್ಷನ್ ಗೋವಾ, ಮೂರನೇ ಆಪ್ಷನ್ ಮಿಜೋರಾಂ, ನಾಲ್ಕನೇ ಆಪ್ಷನ್ ಮೇಘಾಲಯ. ಸರಿಯಾದ ಉತ್ತರ ಸಿಕ್ಕಿಂ. ಹನ್ನೊಂದನೆಯ ಪ್ರಶ್ನೆ, ಭಾರತವು ವಿಶ್ವದ ಡ್ಯಾಶ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ? ಒಂದನೇ ಆಪ್ಷನ್ ನಾಲ್ಕನೇ, ಎರಡನೇ ಆಪ್ಷನ್ ಪ್ರಥಮ, ಮೂರನೇ ಆಪ್ಷನ್ ಮೂರನೇ, ನಾಲ್ಕನೇ ಆಪ್ಷನ್ ಎರಡನೇ. ಸರಿಯಾದ ಉತ್ತರ ಎರಡನೇ ಸ್ಥಾನದಲ್ಲಿದೆ. ಹನ್ನೆರಡನೆಯ ಪ್ರಶ್ನೆ, ಶಿಲಾಂಗ್ ಡ್ಯಾಶ್ನ ರಾಜಧಾನಿಯಾಗಿದೆ? ಒಂದನೇ ಆಪ್ಷನ್ ತ್ರಿಪುರಾ, ಎರಡನೇ ಆಪ್ಷನ್ ಮೇಘಾಲಯ, ಮೂರನೇ ಆಪ್ಷನ್ ನಾಗಾಲ್ಯಾಂಡ್, ನಾಲ್ಕನೇ ಆಪ್ಷನ್ ಅಸ್ಸಾಂ. ಸರಿಯಾದ ಉತ್ತರ ಮೇಘಾಲಯ. 13ನೇ ಪ್ರಶ್ನೆ, ಡ್ಯಾಶ್ ಭಾರತದ ಪ್ರಮುಖ ಕಾಫಿ ಉತ್ಪಾದಕ ರಾಜ್ಯವಾಗಿದೆ? ಒಂದನೇ ಆಪ್ಷನ್ ಕರ್ನಾಟಕ, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ತೆಲಂಗಾಣ, ನಾಲ್ಕನೇ ಆಪ್ಷನ್ ಗುಜರಾತ್. ಸರಿಯಾದ ಉತ್ತರ ಕರ್ನಾಟಕ. 14ನೇ ಪ್ರಶ್ನೆ, ತಾರಾಪುರ್ ಪರಮಾಣು ವಿದ್ಯುತ್ ಕೇಂದ್ರವು ತಾರಾಪುರ್ ಡ್ಯಾಶ್ನಲ್ಲಿದೆ? ಒಂದನೇ ಆಪ್ಷನ್ ಜಾರ್ಖಂಡ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಛತ್ತೀಸ್ಗಢ, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿಯಾದ ಉತ್ತರ ಮಹಾರಾಷ್ಟ್ರ. 15ನೇ ಪ್ರಶ್ನೆ,
ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಎಣ್ಣೆಕಾಳು ಬೇಳೆ, ಎರಡನೇ ಆಪ್ಷನ್ ತರಕಾರಿ ಬೇಳೆಗಳು, ಮೂರನೇ ಆಪ್ಷನ್ ಹಾಲು ಉತ್ಪಾದನೆ, ನಾಲ್ಕನೇ ಆಪ್ಷನ್ ಮೀನು. ಸರಿಯಾದ ಉತ್ತರ ಮೀನು.